ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಮಾರ್ನಿಂಗ್ ಮಾಡ್ಕೊಳ್ಳೋಕ್ಕಂತೂ ತುಂಬಾ ಈಸಿ ಆಗಿರುತ್ತೆ, ಯಾಕಂದರೆ 2 ಮಿನಿಟ್ಸ್ ರೆಸಿಪಿ ಅಷ್ಟೇ ಇದು ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಆಲ್ಮಂಡ್ ತೊಗೊಂಡಿದ್ದೀನಿ, ಒಂದು 5 to 6ನ ಒಂದು ಸುಮ್ಮನೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇದಕ್ಕೆ ನಾನು ರಾ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸು ನಾನು ಏನು ಈ ವೈಟ್ ಕಲರ್ ಸ್ಪೂನ್ ಇಟ್ಟಿದ್ದೀನಿ ಅದರಲ್ಲಿ ನಾನು ಅಳತೆ ಮಾಡಿ ಹಾಕ್ತೀನಿ ಇದನ್ನು. ಸೊ ಇದಾದಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾವು ಫಸ್ಟು ಹಾಲನ್ನ ಹಾಕ್ಕೊಳ್ಳೋಣ. ಸೊ ಮಿಲ್ಕ್ ಬಾಯ್ಲ್ ಆಗಲಿ. ಆದಮೇಲೆ ಇದಕ್ಕೆ ನಾನು ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ, ಒಂದು ಕುದಿ ಬಂದ್ರೂ ನಾವು ಇದಕ್ಕೆ ಓಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಜೊತೆ 2 to 3 ಸ್ಪೂನ್ಸ್ ಆ್ಯಡ್ ಮಾಡಿದ್ರೇ ಹೊಟ್ಟೆ ತುಂಬೋಗುತ್ತೆ, ತಿನ್ನೋಕ್ಕೆ ಆಗಲ್ಲ. ಸೊ ಅದಕ್ಕೇ ಲಿಮಿಟೆಡಾಗಿ ಇರಬೇಕು, ಲೈಟಾಗಿ ಅಂತ ಅಂದ್ಬಿಟ್ಟು ನಾನು ಒಂದು 2 to 3 ಸ್ಪೂನ್ಸ್ ಅಷ್ಟೇ ಓಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ನಾನು ಶುಗರ್ ಆ್ಯಡ್ ಮಾಡಬೇಡಿ, ಡಯಟಲ್ಲಿರೋರು ಶುಗರ್ ಆ್ಯಡ್ ಮಾಡಬೇಡಿ. ನೋಡಿ ಇವಾಗ ಈ ಸ್ಪೂನಲ್ಲಿ ಫುಲ್ಲು ನಾನು ಹಾಕ್ತಾಯಿದ್ದೀನಿ ಓಟ್ಸ್ ಹಾಲಿಗೆ. ಸೊ ಹಾಲು ಸ್ವಲ್ಪ ಕುದ್ದಿದೆ ಚೆನ್ನಾಗಿ. ಆಮೇಲೆ ಇದಕ್ಕೆ ನಾನು ಓಟ್ಸ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನಾವು 1 ಮಿನಿಟ್ ಮಿಕ್ಸ್ ಮಾಡಿದ್ರೆ ಪ್ರಿಪೇರ್ ಆಗಿಬಿಡುತ್ತೆ. ಸೊ ಫುಲ್ ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ ನಾನು, 2 ಸ್ಪೂನಷ್ಟು. ಖಂಡಿತ ನಮಗೆ ಹೆವಿ ಅಂತ ಅನಿಸಲ್ಲ, ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫಸ್ಟು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಕೆಳಗೆ ಇಳಿಸಿದ ಮೇಲೆ, ಕುಕ್ ಆದಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸು, ಬನಾನಾ, ಹಾಗೆ ಡ್ರೈ ಫ್ರೂಟ್ಸು ಎಲ್ಲ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನಾನು ಯಾವಾಗಲೂ ಒಂದೊಂದು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ, ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇವತ್ತು ಬರೀ ಆಲ್ಮಂಡ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆಂಟಲ್ಲಿರಬೇಕದು. ಇವಾಗ ಕುಕ್ ಆಗಿದೆ ಓಟ್ಸು. ಇದನ್ನು ನಾವು ಕೆಳಗೆ ಇಳಿಸ್ಕೊಂಡು ಇದಕ್ಕೆ ನಾವು ಏನು ಫ್ರೂಟ್ಸ್ ಬೇಕು ಎಲ್ಲ ಥರ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು ನೀವು ಇದಕ್ಕೆ, ಎಕ್ಸೆಪ್ಟ್ ವಾಟರ್ಮೆಲನ್ ಆ್ಯಂಡ್ ಆರೆಂಜ್, ಮೂಸಂಬಿ. ನಾನು ಯಾವತ್ತೂ ಇದನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಎಕ್ಸೆಪ್ಟ್ ದಟ್ ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಕಿವಿ ಫ್ರೂಟ್ ಆ್ಯಂಡ್ ಬನಾನಾ ಸೂಟ್ಸ್ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಕುಕ್ ಆಗಿದೆ ಇದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಆಲ್ಮಂಡ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ರೆ ನಿಮ್ಮ ಓಟ್ಸ್ ರೆಡಿ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಇಟ್. ನೀವು ಕೂಡ ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.